ಇವತ್ತು ನೀವೇನು ಮಾಡ್ತೀರಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ? ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಮಾಡ್ತಾರೆ? ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಮತ್ತು ಇನ್ನುಳಿದ ಎಲ್ಲ ಸಚಿವರು ರಾಜೀನಾಮೆ ಕೊಡಬೇಕು. ನೈತಿಕತೆ ಕ್ವಶನ್ ಪೇಪರ್ ಕೂಡ OMR ಅದ್ರ ಬಳಿ ನಂಬರ್ಗೂ ಅದಕ್ಕೂ ಏನೂ ಟ್ಯಾಲಿ ಇಲ್ಲ. ಅದರ ನಂಬರೇ ಬೇರೆ, ಇದ್ರ ನಂಬರ್. ನೀವು ಯಾವ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಕೇಳಕ್ಕೆ ಬಯಸ್ತೀನಿ, ನರೇಂದ್ರ ಮೋದಿಜಿಯವ್ರ ಬಗ್ಗೆ ಮಾತಾಡಿದ್ರಿ, ಕೇಂದ್ರದ ಸಚಿವರ ಬಗ್ಗೆ ಮಾತಾಡಿದ್ರಿ, ಈಗ ನಿಮ್ಮ ಬಗ್ಗೆ ಯಾರು ಮಾತಾಡಬೇಕು? ಅವ್ರ ಜೋಡಿ ಎಲ್ಲರ ಜೋಡಿ ಇವ್ರ ಜೀವಕ್ಕೆ ಚೆಲ್ಲಾಟ ಆಡ್ದಂಗೆ ಮಾಡ್ಯಾರ. ಈ ಎಕ್ಸಾಮ್ ಕ್ಯಾನ್ಸಲ್ ಮಾಡಬೇಕು. ಇವತ್ತೇನು ಅರೆಸ್ಟ್ ಮಾಡ್ಯಾರ ಅವ್ರನ್ನ ಬಿಡಲಿಲ್ಲ ಅಂದ್ರೆ ನಾವೀಗ SP ಆಫೀಸ್ಗೆ ಹೋಗಿ ಧರಣಿ. ಕೀಳು ಮಟ್ಟದಲ್ಲಿ ಇವತ್ತು ವಿದ್ಯಾರ್ಥಿಗಳ ಜೋಡಿ ನೀವು ಆಟ ಆಡ್ತಿರತ್ತಂದ್ರೆ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪರ ಏನಾದರೂ ಬೇಕಲ್ಲ. ಅದನ್ನು ನಾನು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅವ್ರಿಗೆಲ್ಲನೂ ರೀತಿ ತಿಳಿಸಿ ಹೇಳಿದೆ. ನಾನು ಹೇಳಿದ್ರು ಕೂಡ ಅವ್ರೇನೋ ಅವ್ರ ಮನಸ್ಸಿಗೆ ಬಂದಂಗೆ ಎಲ್ಲರನ್ನೂ ಎತ್ತೆತ್ತಿ ಒಯ್ದು ಗಾಡಿ ಹಾಕ್ಕೊಂಡು ಇಲ್ಲಿಂದ 40 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ಅವ್ರಿಗೆ ಹೋಗಿ ಬಿಟ್ಟು ಬರೋದು ಅಂತ ಇದು ಯಾವ ನ್ಯಾಯ? NGಗಳಲ್ಲಿನೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವು ಲಾಸ್ಟ್ ಟೈಮ್ ದಿಲ್ಲಿ ಒಳಗೆ ಜಂತರ್ ಮಂತರ್ ಒಳಗೆ ಯಾರ್ದು ಮಾತು ಕೇಳಿ ಕೂತಿರಲ್ಲ, ಈಗ ಬರ್ರಿ ಹೋರಾಟ ಮಾಡಬರ್ರಿ ಇವ್ರು ಅಗೇನೆಸ್ಟ್. ಇಲ್ಲ ಅಂದ್ರೆ ನಿಮ್ಮ ಮೇಲೆ ಅಪವಾದ ಬರ್ತದೆ. ನೀವು ದೇಶದ್ರೋಹಿಗಳ ಜೊತೆ ಕೂಡಿಕಿಸಿಂದ ಹೋರಾಟ ಮಾಡಿದ್ರು ಅಥವಾ ಅಲ್ಲಿ ವಿದ್ಯಾರ್ಥಿಗಳ ಕುಂದಿರಿಸಿ ಎಕ್ಸಾಮ್ ಬರೆಯುವಂಥ ವ್ಯವಸ್ಥೆಯನ್ನು ಇವತ್ತಿನ ಆಡಳಿತ ವೈಫಲ್ಯ ಕಾರಣ. ಇವತ್ತು ನನ್ನ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ಚಿಕ್ಕೋಟದಲ್ಲಿ ನಡೀತಕ್ಕಂಥ ಶಾರದಾಂಬಾ ಪದವಿ ಕಾಲೇಜಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಫಲ್ಯ, ವಿದ್ಯಾರ್ಥಿಗಳು ಪೊಲೀಸ್ ಕಾನ್ಸ್ಟೇಬಲ್ ಒಂದು ಪರೀಕ್ಷೆಯಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ, ಬಿಜಾಪುರ ಜಿಲ್ಲೆಯಲ್ಲಿ ಪ್ರತಿಯೊಂದು ಹಳ್ಳಿಯಿಂದ 500-600 ಜನ ವಿದ್ಯಾರ್ಥಿಗಳು ಇವತ್ತು ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಇವತ್ತು ತಿಕೋಟದಲ್ಲಿ ನೇಮಕಾತಿ ಪರೀಕ್ಷೆ ಯಾವ ರೀತಿ ನಡೀಬೇಕು ಅನ್ನೋದು ಇಡೀ ಜಗತ್ತು ಜಾಹಿರಾತು. ಸಂಪೂರ್ಣ ಹಾದಿ ತಪ್ಪಿ ಅಕ್ರಮ ಮತ್ತು ವ್ಯವಸ್ಥೆಗಳಿಗೆ ಸಾಕ್ಷಿಯಾಗಿದೆ. ಪ್ರಾಮಾಣಿಕ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇವತ್ತು ಬಹಳ ಕಾಂಗ್ರೆಸ್ ಸರ್ಕಾರ ಬಹಳ ಅನ್ಯಾಯ ಮಾಡಿದರು. ಜೊತೆ ಇವತ್ತು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಅಲ್ಲಂತರೂ ಯಾರೂ ಮಂತ್ರಿಗಳಿಲ್ಲ. ಮಂತ್ರಿಗಳಲ್ಲಿ ಆಗಲಿಕ್ಕೆ ಇವತ್ತು ಎಲ್ಲರೂ ಓಡಾಟ ನಡೆದದು. ಮುಖ್ಯಮಂತ್ರಿಗಳನ್ನೇ ಇದನ್ನು ಶಿಕ್ಷಣ ಸಚಿವರು ಈ ಖಾತೆ ಅವ್ರ ಬಲ್ಲೇ ಅದು. ಈ ವ್ಯವಸ್ಥೆ ಆ ಯಾವ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಬಂದ, ಅಭ್ಯಾಸಕ್ಕೆ ಬಂದ, ಯಾವುದು ಎಕ್ಸಾಮ್ ಬಂದ ವಿದ್ಯಾರ್ಥಿಗಳಿಗೆ ಲಾಠಿ ಚಾರ್ಜ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಕೂಡ OMR ಅದ್ರ ಬಳಿ ನಂಬರ್ಗೂ ಅದಕ್ಕೂ ಏನೂ ಟ್ಯಾಲಿ ಇಲ್ಲ. ಅದರ ನಂಬರೇ ಬೇರೆ, ಇದ್ರ ನಂಬರೇ ಬೇರೆ. ವಿದ್ಯಾರ್ಥಿಗಳು ಎಷ್ಟೇ ವಿನಂತಿ ಮಾಡಿಕೊಂಡ್ರು ಕೂಡ 10:00 ಎಕ್ಸಾಮ್ ಶುರು ಆಗಬೇಕಾಗಿತ್ತು. 11:15 ತನಕ ಇವ್ರ ಕೈಯಾಗ ಏನೂ ಕೊಡೋಕ್ಕೆ ತಯಾರಿಲ್ಲ. ಆದರೆ ಎಲ್ಲ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಯಾರೂ ಬಂದು ಕ್ಯಾರೆ ಅನ್ನೋತಕ್ಕಂಥ ಒಬ್ಬ ಯಾರೂ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಅಲ್ಲಿರ್ತಕ್ಕಂಥ ಟೀಚರ್ಗಳಾಗಲಿ ಯಾರೂ ಇಲ್ಲ. ತಕ್ಷಣ ಎಲ್ಲ ವಿದ್ಯಾರ್ಥಿಗಳನ್ನು ಎದ್ದು ಹೊರಗೆ ಬಂದು ವಿನಂತಿ ಮಾಡಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಲ್ಲಿ ವಿನಂತಿ ಮಾಡಿಕೊಂಡ್ರು ಕೂಡ ಅವರಿಗೆ ಎಕ್ಸಾಮ್ದ ವ್ಯವಸ್ಥೆ ಮಾಡಿಕೊಡಲಿಲ್ಲ. ಪರೀಕ್ಷಾ ಕೇಂದ್ರದಲ್ಲಿ OMR ಸೀಟು ಮತ್ತು ಎರಡೂ ನಂಬರ್ಗಳನ್ನು ಚೇಂಜ್ ಅದಾವೆ. ಆ ನಂಬರ್ಗೆ ಈ ನಂಬರ್ಗೆ ಏನೂ ಸಂಬಂಧ ಇಲ್ಲ. ಎಕ್ಸಾಮ್ ಹಾಲ್ನಲ್ಲಿ 250 ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕೂತಾರೆ.
ಹೊರಗಡೆ ಇನ್ನೂ ಎಷ್ಟೋ ಜನ ವಿದ್ಯಾರ್ಥಿಗಳು 300-400 ಜನ ತಿಕೋಟದಲ್ಲಿ ಇವತ್ತು ಎಷ್ಟೋ ಜನ ನಿಂತಿದ್ರಲ್ಲಿ. ಅಂಥ ಸಂದರ್ಭದಲ್ಲಿ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅವರಿಗೆ ಅವ್ರ ನೋಡಿ ಚರ್ಚೆ ಮಾಡಿ ಅದನ್ನು ಸರಿಪಡಿಸ್ಬೇಕು, ಲಾಠಿ ಚಾರ್ಜ್ ಮಾಡಬೇಕು. ಇದನ್ನು ತಕ್ಷಣ ತಿಳಿದ ನಂತರ ನಾವೆಲ್ಲರೂ, ನಮ್ಮ ಮಂಡಳ ಅಧ್ಯಕ್ಷರು, ನಮ್ಮ ಬಸವರಾಜ್ ಅವರು, ನಾವೆಲ್ಲರೂ ಕೂಡಿ ತಿಕೋಟಕ್ಕೆ ಹೋದೆವು. ನಮ್ಮ AVP ಕಾರ್ಯಕರ್ತರು ಅಲ್ಲಿ ಅವರು ಬಂದಿದ್ದರು. ಒಂದು ಅಟ್ಲೀಸ್ಟ್ ಒಂದು ಸೌಜನ್ಯತೆಯಿಂದ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ನಾನು ಕೇಳಿ ಬಯಸ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಕೂಗಾಡಿ ನಮ್ಗೆ ಅನ್ಯಾಯ ಆಗ್ಯದ ಎಷ್ಟೋ ಜನ ಅಳಕತ್ತರು. ಸ್ವತಃ ನಾನು ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವ್ರದ್ದು ಏನಾಗ್ಯದ ಕೇಳಿ ಅದನ್ನು ಸರಿಪಡಿಸೋಣ ಅಂತಂದರೆ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಿ ಎಲ್ಲರಿಗೆ ಕರ್ಕೊಂಡೋಗಿ ನಿಡಗುಂದಿ ಅಥವಾ ಆ ಕಡೆ ಎಲ್ಲೋ ಸೋಲಾಪುರ ರೋಡಿಗೆ ಎಲ್ಲರ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇದು ಪೊಲೀಸರೇ ಒಂದು ರೀತಿ ರೋಡ್ ಮೇಲೆ ಇಳ್ದಂಗೆ ಆಯ್ತು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆದರೆ ಇವತ್ತು ನಮ್ಮ ಕೇಂದ್ರದಲ್ಲಿ ನಮ್ಮ ಸಚಿವರು ನೀವು ರಿಸೈನ್ ಮಾಡಬೇಕು ಅಂತೇಳಿ ಲಾಠಿ ಚಾರ್ಜ್ ಮಾಡಿ ಬೀದಿಗಿಳಿದು ಎಲ್ಲ ವಿದ್ಯಾರ್ಥಿಗಳು ಕರ್ಕೊಂಡು ಹೋರಾಟ ಮಾಡಿದ್ರು. ಅದರಲ್ಲಿ ಎಷ್ಟೋ ಜನ ಗುಂಡಾಗಳನ್ನು ಕರ್ಕೊಂಡ್ಬಂದು ನರೇಂದ್ರ ಮೋದಿಜಿಯವರು, ನಮ್ಮ ದೇಶದ ಪ್ರಧಾನಮಂತ್ರಿ ಮನೆ ಮುಂದುಗಡೆ ಇವತ್ತು ರಾಹುಲ್ ಗಾಂಧಿಯವರು ಧರಣಿ ಕೂತ್ರಲ್ಲ, ಅವು ನೀವು ರಾಜೀನಾಮೆ ಕೊಡಬೇಕಂತಂದ್ರಲ್ಲ, ಅವಾಗ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ರಿಸೈನ್ ಕೂಡ ಮಾಡೋದು. ಇವತ್ತು ನೀವೇನು ಮಾಡ್ತೀರಿ DK ಶಿವಕುಮಾರ್ ಸಾಹೇಬ್ರೆ? ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಮಾಡ್ತೀರಿ? ಈ ಎಕ್ಸಾಮ್ಗೆ ಎಷ್ಟು ಜನ ಕುಂತಾರ ಅಷ್ಟು ಜನ ಪೊಲೀಸರು ಅದಾರ. ನನಗನ್ಸೋ ಮಟ್ಟಿಗೆ ಇದರಲ್ಲಿ ರಾಜಕಾರಣ ಆಯಿತು. ಪೊಲೀಸರ ಜೊತೆ ಅವ್ರಿಗೇನೋ ಫೋನ್ ಕರೆ ಬಂದಿರಬೇಕು, ಎಲ್ಲರೂ ಓಡ್ಕೋತ ಬಂದು ಎಲ್ಲರ ವಿದ್ಯಾರ್ಥಿಗಳನ್ನು ಇವ್ರನ್ನ ಗಡದು ಜಗ್ಗಿ ಎತ್ಕೊಂಡು ಒಯ್ದು ಗಾಡ್ಯಾಗ ಹೋಗ್ಯೋದು. ಇದು ಯಾವ ರೀತಿ ರೀ? ಇದನ್ನು ಇಷ್ಟೊಂದು ಅನ್ಯಾಯ ಮಾಡೋದಾ? ನೀವು ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಕೇಳಕ್ಕೆ ಬಯಸ್ತೀನಿ. ನರೇಂದ್ರ ಮೋದಿಜಿಯವ್ರ ಬಗ್ಗೆ ಮಾತಾಡಿದ್ರಿ, ಕೇಂದ್ರದ ಸಚಿವರ ಬಗ್ಗೆ ಮಾತಾಡಿದ್ರಿ, ಈಗ ನಿಮ್ಮ ಬಗ್ಗೆ ಯಾರು ಮಾತಾಡಬೇಕು? ನೀವು ಇದಕ್ಕೆ ಯಾರು ರಿಸೈನ್ ಮಾಡ್ತೀರಿ? ಏನು ಮುಖ್ಯಮಂತ್ರಿಗಳು ರಿಸೈನ್ ಮಾಡ್ತಿರೋ, ಏನು ಉಸ್ತುವಾರಿ ಮಂತ್ರಿಗಳನ್ನು ರಿಸೈನ್ ಮಾಡ್ತಿರೋ? ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದ್ದನ್ನು ಸರಿಪಡಿಸ್ಬೇಕಂತಕ್ಕಂಥ ಭಾವನೆ ನಿಮ್ಮಲ್ಲಿ ಬರಬೇಕಲ್ಲ. ಇಷ್ಟೊಂದು ಕೀಳು ಮಟ್ಟದಲ್ಲಿ ಇವತ್ತು ವಿದ್ಯಾರ್ಥಿಗಳ ಜೋಡಿ ನೀವು ಆಟ ಆಡ್ತಿರತ್ತಂದ್ರೆ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಏನಾದರೂ ಬೇಕಲ್ಲ. ಅದನ್ನು ವಿದ್ಯಾರ್ಥಿಗಳ ಜೀವನ ನೀವೇ ಹಾಳು ಮಾಡ್ತಿರಲ್ಲ ಅಧಿಕಾರಿಗಳು ಕೂತು ಯಾರ್ದೋ ಮಾತು ಕೇಳಿ. ನಾನು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅವ್ರಿಗೆಲ್ಲನೂ ರೀತಿ ತಿಳಿಸಿ ಹೇಳಿದೆ. ನಾನು ಹೇಳಿದ್ರು ಕೂಡ ಅವ್ರ ಮನಸ್ಸಿಗೆ ಬಂದಂಗೆ ಎಲ್ಲರನ್ನ ಎತ್ತೆತ್ತಿ ಒಯ್ದು ಗಾಡಿ ಹಾಕ್ಕೊಂಡು ಇಲ್ಲಿಂದ 40 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ಅವ್ರಿಗೆ ಒಯ್ದು ಬಿಟ್ಟು ಬರೋದು ಅಂತ. ಇದ್ಯಾವ ನ್ಯಾಯ ರೀ ಇದು? ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಅದನ್ನು ಸರಿಪಡಿಸ್ತಕ್ಕಂಥ ಇವತ್ತು ಜಿಲ್ಲಾಡಳಿತ ಮಾಡಬೇಕು. ಜಿಲ್ಲಾ ಅಧಿಕಾರಿಗಳಿಗೆ ನಾನು ಒಂದು ವಿನಂತಿ ಮಾಡ್ಕೋತೀನಿ. ಎಷ್ಟು ಜನ ಎಕ್ಸಾಮ್ ಕುಂಡ್ರಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಎಷ್ಟು ಜನರಿಗೆ ಇವು ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಬಿಟ್ಟು ಬಂದಿದ್ರಿ, ಅವ್ರಿಗೇನಾದ್ರೂ ಹಾದ್ಯಾಗ ಏನರ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? 40 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ಕರ್ಕೊಂಡೋಗಿ ಅವ್ರಿಗೆ ಬಿಡೋಂಥದ್ದು ಏನು ಅವಶ್ಯಕತೆ ಅದು? ಅವರು ತಮಗೆ ಅನ್ಯಾಯ ಆಗ್ಯದಂದ್ರೆ ಅವ್ರು ನ್ಯಾಯ ಕೇಳೋದು ತಪ್ಪನ? ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ಯಾವ ರೀತಿ ಆಗ್ಯದಂದ್ರೆ ಆ ವಿಡಿಯೋ ನೋಡ್ರಿ ನೀವು. ಪ್ರಾಕ್ಟಿಕಲ್ ಆಗಿ ಇದು ಆಗಿದ್ದನ್ನು ನಿಮಗೆ ತೋರಿಸ್ತೀನಿ ನಾನು. ಈ ರೀತಿ ಇದನ್ನು ಮಾಡೋದು ಸರಿನಾ? ಅವ್ರು ನ್ಯಾಯಕವಾಗಿ ಅವರು ಮಾಡ್ತಕ್ಕಂಥದ್ದು ಇವತ್ತು
ಭಾಳ ಮನಸ್ಸಿಗೆ ನನಗೆ ನೋವಾಗ್ಯದ. ನಾ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ, ಆ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿದೆ ಈ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ. ಎಷ್ಟೋ ಒಬ್ಬ ಯಾವ ಬೇರೆ ಧಾರವಾಡ ಜಿಲ್ಲೆಯ ಒಂದು ಹಳ್ಳಿಯಿಂದ ಬಂದಂಥ ಹುಡುಗ 10 ಕಾಲು ಬಿದ್ದು ವಿನಂತಿ ಮಾಡಿಕೊಂಡ್ರು ಕೂಡ ಅವನಿಗೆ ಗಾಡಿ ಹಾಕ್ಕೊಂಡು ಎತ್ಕೊಂಡು ತೊಗೊಂಡು ಹೋಗ್ತಾರೆ ಅಂತಂದ್ರೆ ಇದು ಯಾವ ಲೆಕ್ಕ ರೀ? ಇದನ್ನು ಇಷ್ಟಕ್ಕೆ ಸುಮ್ಮನೆ ಇರಂಗಿಲ್ಲ. ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಎಂಥ ದೊಡ್ಡ ದೊಡ್ಡ ಹಗರಣಗಳದು KPC ಹಗರಣ ಆಯಿತು. ಯಾರು ನೋಡೋಣ ಕಾಂಗ್ರೆಸ್ದವರು ಯಾರು ಬೀದಿಗಳಿಬೇಕಾಗಿತ್ತು? ಉದ್ದೇಶಪೂರ್ವಕವಾಗಿ ನಮ್ಮ ನರೇಂದ್ರ ಮೋದಿಜಿಯವರ ಒಂದು ಕಪ್ಪು ಚಿಕ್ಕಿ ಹಚ್ಬೇಕಂತ ನೀವು ಪ್ರಯತ್ನ ಮಾಡಿದ್ರಿ. ಅದರಲ್ಲಿ ಹಿನ್ನೆಲೆ ಯಾರ್ಯಾರು ಕೈ ಹೊಡಿತ್ತು ಏನಿತ್ತು ಅದನ್ನು ತಾನೇ ಬಹಿರಂಗವಾಗಿ ಹೊರಗೆ ಬರೋಕತ್ತದ. ಅದು ಇವತ್ತಿಲ್ಲ ನಾಳೆ ಬಂದೇ ಬರ್ತದೆ, ಇದು ಎರಡೇ ಮಾತಿಲ್ಲ. ಈಗ ಪ್ರೆಸೆಂಟ್ ಏನು ಒಂದು ವಿದ್ಯಾರ್ಥಿಗಳು ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಈ ರೀತಿ ಗುಂಡಾಗಿರಿ ಮಾಡೋದು ಅಂತಂದ್ರೆ ಇದನ್ನು ಸರಿಯಲ್ಲ. ಈ ವಿದ್ಯಾರ್ಥಿಗಳಿಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ. ನಾವೇನು ಇದ್ರಾಗ ರಾಜಕಾರಣ ಮಾಡೋಂಗಿಲ್ಲ. ಇದು ಪಕ್ಷಾತೀತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಸಂಪೂರ್ಣ ಹೋರಾಟ ನಾವು ಮಾಡ್ತೀವಿ ಅಂತಕ್ಕಂಥ ಮಾತು ನಾನು ಹೇಳಿಕ್ಕೆ ನಾನು ಬಯಸ್ತೀನಿ. ರಾಜ್ಯದ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಮತ್ತು ಇನ್ನುಳಿದ ಎಲ್ಲ ಸಚಿವರು ರಾಜೀನಾಮೆ ಕೊಡಬೇಕು, ನೈತಿಕತೆ ಕುರಿತು. ಯಾಕೆ ಎಲ್ಲರಿಗೂ ರಾಜೀನಾಮೆ ಕೇಳ್ತೀನಿ ಅಂದ್ರೆ, ಕರ್ನಾಟಕದಾಗ 3,68,858 ಸ್ಟೂಡೆಂಟ್ಸ್ ಕೂತಿದ್ರು ಎಕ್ಸಾಮ್ಗೆ. ಅವ್ರ ಜೋಡಿ ಚೆಲ್ಲಾಟ ಆಡ್ದಂಗೆ ಆಯಿತು. ಇದು ಬರೀ ತಿಕೋಟದಾಗಿಲ್ಲ, ಉಮನ್ ಯೂನಿವರ್ಸಿಟಿ ಒಳಗೂ ಆಯಿತು, ಹಾಸನದಾಗೂ ಆಯಿತು. ಟೋಟಲ್ ಕರ್ನಾಟಕದಾಗ ಕೂತಿದ್ದು 24,434 ಸ್ಟೂಡೆಂಟ್ಸ್ಗಳು ಕೂತಾರೆ. ಅವ್ರ ಜೋಡಿ ಎಲ್ಲರ ಜೋಡಿ ಇವ್ರ ಚೆಲ್ಲಾಟ ಆಡ್ದಂಗೆ ಮಾಡ್ಯಾರ. ಈ ಎಕ್ಸಾಮ್ ಕ್ಯಾನ್ಸಲ್ ಮಾಡಬೇಕು. ಇವತ್ತೇನು ಅರೆಸ್ಟ್ ಮಾಡ್ಯಾರ ಅವ್ರನ್ನ ಬಿಡಲಿಲ್ಲ ಅಂದ್ರೆ ನಾವೀಗ SP ಆಫೀಸ್ಗೆ ಹೋಗಿ ಧರಣಿ ಕೊಡ್ತೀವಿ. ಮತ್ತು ಇವರೆಲ್ಲರೂ ರಾಜೀನಾಮೆ ಕೊಡಬೇಕು. ಹೆಂಗೆ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕತೆ ಹೋಗಕ್ಕೆ ರಾಜೀನಾಮೆ ಕೊಟ್ಟರು, ಜಂಜಿಗಳಲ್ಲಿನೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವು ಲಾಸ್ಟ್ ಟೈಮ್ ದಿಲ್ಲಿ ಒಳಗೆ ಜಂತರ್ ಮಂತರ್ ಒಳಗೆ ಯಾರ್ದು ಮಾತು ಕೇಳಿ ಕೂತಿರಲ್ಲ, ಈಗ ಬರ್ರಿ ಹೋರಾಟ ಮಾಡಬರ್ರಿ ಇವ್ರು ಅಗೇನೆಸ್ಟ್. ಇಲ್ಲ ಅಂದ್ರೆ ನಿಮ್ಮ ಮೇಲೆ ಅಪವಾದ ಬರ್ತದೆ, ನೀವು ದೇಶದ್ರೋಹಿಗಳ ಜೊತೆ ಕೂಡಿಕಿಸಂದು ಹೋರಾಟ ಮಾಡಿರಿ ಅಂತೇಳಿ. ಅದಕ್ಕೆ ಈ ಪತ್ರಿಕಾ ಮುಖಾಂತರ ಕೇಳ್ಕೊಳ್ತೀನಿ, ಎಲ್ಲ ಸಚಿವರು, ಉಪಮುಖ್ಯಮಂತ್ರಿಗಳು ಮತ್ತು CM ಅವರು ರಾಜೀನಾಮೆ ಕೊಡಬೇಕಂತ. ಹೈಸ್ಕೂಲ್ನಲ್ಲಿ ಕೂಡ ಆಗ್ಯದ, ಅದನ್ನು ಅಲ್ಲೇ ಮುಚ್ಕೊಂಡ್ರು. ಅದನ್ನು ಅಲ್ಲಿ ವಿದ್ಯಾರ್ಥಿಗಳು ಬಂದು ನನ್ನ ಮುಂದೆ ತೊಡ್ಕೊಂಡ್ರು. ಇಷ್ಟೇ ನಿಮ್ಮ ಮಾಧ್ಯಮದವ್ರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಈ ಹುಡುಗರಿಗೆ ನ್ಯಾಯ ಕೊಡೋದು ಯಶಸ್ವಿ ಸಿಗೋದ್ರಾಗ ನಾವೆಲ್ಲ ಹೋರಾಟ ಮಾಡ್ತೀವಿ. ನಮಗೆ ನೀವು ಸಹಕಾರ ಕೊಡ್ರಿ ಇಷ್ಟೇ. ಕಾನ್ಸ್ಟೇಬಲ್ ಹುದ್ದೆಗೆ ಪರೀಕ್ಷೆ ಪ್ರಾರಂಭವಾಗಿದೆ. 10:30 ಪ್ರಾರಂಭವಾಗಬೇಕಾಗಿತ್ತು. ಆದರೆ ತಿಕೋಟ ಒಂದು ತಾಲೂಕಿನಲ್ಲಿ ಶಾರದಾ ಪಬ್ಲಿಕ್ ಸ್ಕೂಲಲ್ಲಿ ಇವು ಒಂದು ಎಕ್ಸಾಮನ್ನು ಅಟೆಂಡ್ ಮಾಡಿದರು. ಎಲ್ಲ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪರೀಕ್ಷೆ ಬರೆಯೋಕ್ಕೆ ಎಲ್ಲ ವಿದ್ಯಾರ್ಥಿಗಳು ಆಗಮಿಸಿದ್ರು. ಆದರೆ ಎಲ್ಲರೂ ವ್ಯವಸ್ಥಿತವಾಗಿ ಹೋಗಿ ತಾವು ಎಕ್ಸಾಮ್ ಬರೀಬೇಕಂತೇಳಿ ಉತ್ಸಾಹಕತೆಯಿಂದ ಬಂದಿದ್ದರು. ಆದರೆ ಅವರಿಗೊಂದು ಗಂಡಾಂತರ ಕಾದಿತ್ತಿದ್ರು. ಯಾವ ಥರನಾಗಿ ಒಂದು ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ನಂಬರೇ ಬೇರೆ, ಅಲ್ಲಿ OMR ಶೀಟಲ್ಲಿ ಕೊಡ್ತಕ್ಕಂಥ ನಂಬರೇ ಬೇರೆ. ಇವೆರಡೂ ನಂಬರ್ ಹಾಕಿದಾಗ ಮಾತ್ರ ಅವ ಪಾಸ ಫೇಲ ಅಂತಕ್ಕಂಥದ್ದು, ಯಾವ ಕ್ವಶನ್ಗೆ ಯಾವ ಆನ್ಸರ್ ಬರೀಬೇಕಾಗಿತ್ತು ಅಂತಕ್ಕಂಥದ್ದು ಗೊತ್ತಾಗೋದು ಆ ವಿದ್ಯಾರ್ಥಿಗೆ. ಇದು ಅದರಲ್ಲೂ ಬದಲಿಗೆ ಆದಾಗ ಆ ವಿದ್ಯಾರ್ಥಿ ದಿಗ್ಭ್ರಮೆಯಾಗಿ ಶಾಂತ ರೀತಿಯಿಂದ ಕುಂತಿದ್ದಾನೆ ಕೊಠಡಿಯಲ್ಲಿ. ಕುಂತಾಗ ಸೂಪರ್ವೈಸರ್ ಕೇಳಿದರೆ 10 ಮಂದಿಗೆ ಸೂಪರ್ವೈಸರ್ಗೂ ಹಿಂಗೆ ಎಲ್ಲ ಬ್ಲಾಕಲ್ಲಿ ಕ್ವಶನ್ ಪೇಪರು OMR ಅನ್ನು ಕೊಟ್ಟಿದ್ದಾರೆ. ಆದರೆ ಕೊಟ್ಟರೆ OMR ಬರಿಬೇಕಂದ್ರೆ ಅವರಿಗೆ ಗೊಂದಲಾಗಿದೆ. ಸೂಪರ್ವೈಸರ್ ಕೇಳಿದ್ದಾರೆ, ಯಾಕ್ರಿ ಈ ಥರನೇ ಆಗಿದೆ, ಮತ್ತು ಹೆಂಗೆ ಮಾಡೋದು? ಇಲ್ಲ, ಇದನ್ನು ಏನು ಸರಿಪಡಿಸ್ತೀನಿ ಅಂತ ಹೇಳ್ಬೇಕು, ಏನರ ಹೇಳ್ಬೇಕು. ಕೊಠಡಿಯಿಂದ ಹೊರಗಡೆ ಹೋಗಿರ್ತಕ್ಕಂಥ ಸೂಪರ್ವೈಸರ್ ಅದನ್ನು ಇವತ್ತಿಂದ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ, ಹೇಳ್ತಾರೆ OMRಗೆ ಅದಕ್ಕೆ ಮತ್ತು ಕ್ವಶನ್ ಪೇಪರ್ಗೆ ನಂಬರ್ ಡಿಫ್ರೆನ್ಸ್ ಇದ್ದರೂ ಬರೀಬಹುದು, ಅದು ನಮಗೆ ಆಗಿರ್ತಕ್ಕಂಥ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಇದೇ ಗೈಡ್ಲೈನ್ಸನ್ನು ನೀವು ಶಾಂತ ರೀತಿಯಿಂದ ಈ ಥರನಾಗಿ ತಿಕೋಟ ಬಾಗಲೇ ಆಗಿದೆ, ಅದಕ್ಕೆ ನೀವು ಹೋಗಿ ಯಾಕೆ ಸಮಜಾಯಿಸ್ಕೊಡ್ಲಿಲ್ಲ? ಅಲ್ಲಿ ಸೂಪರ್ವೈಸರ್ ಇರ್ತಾರೆ, ಅಲ್ಲಿ ಮೇಲಾಧಿಕಾರಿಗಳು ಇರ್ತಾರೆ, ಅಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಕನ್ವಿನ್ಸ್ ಮಾಡ್ಬೋದಾಗಿತ್ತಲ್ಲ ನೀವು. ಇಲ್ಲ, ಈ ಥರನಾಗಿ ಪ್ರಾಬ್ಲಮ್ ಆದ್ರೂ ಅದಕ್ಕೆ ಸರಿಪಡಿಸು, ನೀವು ಸರಿಯಾದ ರೀತಿಯಿಂದ ಎಕ್ಸಾಮ್ ಬರೀರಿ, ನಾವು ಇದಕ್ಕೆ ಏನು ಮಾಡ್ಬೇಕಂತ ಮುಂದೆ ನಾವು ವಿಚಾರ ಮಾಡ್ತೀವಿ ಅಂತೇಳಿ ಒಂದು ಸೌಜನ್ಯಕ್ಕಾದರೂ ಅಥವಾ ಅಲ್ಲಿ ವಿದ್ಯಾರ್ಥಿಗಳ ಕುಂದಿರಿಸಿ ಎಕ್ಸಾಮ್ ಬರೆಯುವಂಥ ವ್ಯವಸ್ಥೆಯನ್ನು ಇವತ್ತಿನ ಆಡಳಿತ ವೈಫಲ್ಯ ಕಾರಣ. ಇಲ್ಲಿ ಒಂದು ಜಿಲ್ಲೆಯ ಆಡಳಿತ ವೈಫಲ್ಯವೂ ಕಾರಣ. ಇಷ್ಟೇ ಅಲ್ಲದೆ ಇದನ್ನು ಪ್ರತಿಭಟನೆ ಮಾಡಲು ಹುಡುಗರು ಅವಾಗಿಂದ ಅವಾಗ ಏನು ಮಾಡಿದರು, OMR ಅರ್ಧ ಮಂದಿ ಕೊಟ್ಟರು, ಅರ್ಧ ಮಂದಿ ಕೊಟ್ಟಿಲ್ಲ. ಇನ್ನೂ ಕೆಲವು ಮಂದಿ ಎಕ್ಸಾಮ್ ಬರಿತಾ ಇದ್ದಾರೆ, ಕೆಲವೊಂದು ಎಕ್ಸಾಮ್ ಬರಿತಾ ಇಲ್ಲ. ಅದೇ ಥರನಾಗಿ ಹುಡುಗರು ಈ ಥರನಾಗಿದೆ, ಹೆಂಗೆ ಮಾಡೋದು ಅಂತೇಳಿ ಕೆಲವೊಂದು ಹುಡುಗರು ಹೊರಗೆ ಬಂದಿದ್ದಾರೆ.
ಹೊರಗೆ ಬಂದಾಗ ಅದೇ ಥರನೇ ಪ್ರತಿಯೊಂದು ವಿದ್ಯಾರ್ಥಿಗಳು ಹೊರಗೆ ಬಂದು ಅವರು ಧರಣಿ ಸತ್ಯಾಗ್ರಹ ಕುಂತಾಗ ಅವರಿಗೆ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಇಲ್ಲಿ ಜಿಲ್ಲಾಡಳಿತ ಇಲ್ಲಿ SP ಅವ್ರು ಮಾಡ್ತಾರೆ. ಮತ್ತು ಅವರು ಯಾವುದೇ ಥರನಾಗಿ ತಮ್ಮ ನ್ಯಾಯವನ್ನು ಕೇಳುವಂಥ ಒಂದು ಸಾಮರ್ಥ್ಯ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಒಂದು ನ್ಯಾಯ ಕೇಳುತ್ತಪ್ಪ ಇದು. ಇಂಥ ಒಂದು ಸರಿಪಡಿಸುವುದನ್ನು ಬಿಟ್ಟು ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ತಮ್ಮ ವೈಫಲ್ಯವನ್ನು ಸುಪ್ರೀಜರ್ ಮಾಡಲಿ ಅಥವಾ ಯಾರೇ ಮಾಡಲಿ ಅಂಥವ್ರ ಮೇಲೆ ತಕ್ಷಣ ಕ್ರಮ ಆಗಬೇಕು. ಅಲ್ಲಿರ್ತಕ್ಕಂಥ 400 ವಿದ್ಯಾರ್ಥಿಗಳು ಏನು ಹೊರಗಡೆ ಉಳಿದಿದ್ದಾರೆ ಅವ್ರಿಗೆ ತಕ್ಷಣ ಮತ್ತೊಮ್ಮೆ ಪುನರ್ ಎಕ್ಸಾಮ್ ಅಟೆಂಡ್ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಅವ್ರಿಗೆ ಸರಿಯಾದ ರೀತಿಯಿಂದ ಎಕ್ಸಾಮ್ ಬರೆಸಬೇಕು. ಒಂದು ವೇಳೆ ಬರೆಸದೇ ಇದ್ರೆ ಇಲ್ಲಿ ಜಿಲ್ಲಾಡಳಿತ ವಿರುದ್ಧ, ಇಲ್ಲಿ SP ಅವರ ವಿರುದ್ಧ ನಾವು ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಮತ್ತು ಸಾಮೂಹಿಕವಾಗಿ ಇನ್ನುಳಿದ ಸಂಘಟನೆಗಳಿಂದ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ನಾವು ಇದಕ್ಕೆ 4 ದಿನ ಕಾದು ನೋಡ್ತೇವೆ ಏನು ಮಾಡ್ತಾರೆ ಏನಿಲ್ಲ, ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ, SP ಅವರು ಏನು ಮಾಡ್ತಾರೆ, ಇದಕ್ಕೆ ಯಾವ ಕ್ರಮ ಕೈಗೊಳ್ತಾರೆ, ಆ ಎಲ್ಲವನ್ನು ನೋಡಿ ಮುಂದಿನ ದಿನಗಳಲ್ಲಿ ನಾವು ಉಗ್ರವನ್ನು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಇವತ್ತಿನ ಬಬಲೇಶ್ವರ ಮತಕ್ಷೇತ್ರದ ಮಂಡಲ ಅಧ್ಯಕ್ಷನಾಗಿ ಇವತ್ತಿನ ಅವರಿಗೆ ಆಗ್ರಹವನ್ನು ಮಾಡ್ತೇನೆ. जुड़े रहिएगा आपके अपने चैनल बीजापुर समय के साथ।